ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಮಟನ್ ಬಿರಿಯಾನಿ. ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಬನ್ನಿ. ಕಲ್ವು, ಲೀಫ್, ಅನಾನಸ್ಸು, ಮರಾಠಿ ಮೊಗ್ಗು, ಸೋಂಪು, ಕಸ್ತೂರಿ ಮೇಥಿ, ಲವಂಗ, ಏಲಕ್ಕಿ, ಚಕ್ಕೆ. ಇಲ್ಲಿ ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. 4 ಟೊಮ್ಯಾಟೊ, 5 ಈರುಳ್ಳಿ, 4 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಆಗಲೇ ತೋರಿಸಿರೋಂಥ ಮಸಾಲೆ ಪದಾರ್ಥಗಳನ್ನ ರುಬ್ಬಕ್ಕೆ ಹಾಕೊಂಡ್ಬಿಡೋಣ. ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, 5 ಹಸಿಮೆಣಸಿನ್ಕಾಯಿನ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಟ್ಕೊಂಡ್ಬಿಡೋಣ. ಪಾತ್ರೆ ಕಾದಿದೆ, ಎಣ್ಣೆ ಹಾಕೊಂಡ್ಬಿಡೋಣ. ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸ್ಸು, ಮರಾಠಿ ಮೊಗ್ಗು, ಲೀಫ್ಸ್ ಎಲ್ಲ ಹಾಕ್ಕೊಂಡು, ಹಾಗೆ 2-3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಹೆಚ್ಚಿದಂಥ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಟೊಮ್ಯಾಟೊ, ಈಗ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಹಾಕೊಳ್ಳಿ. ಈಗ ರುಬ್ಬಿದಂಥ ಮಿಶ್ರಣ ಸೇರಿಸೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ. ಈಗ ನಾವು ಅಕ್ಕಿ ಎಷ್ಟು ತೊಗೋತೀವಿ ಅದ್ರ ಡಬಲ್ ವಾಟರ್ ಹಾಕ್ಕೋಬೇಕು. ಈಗ ನಾನು ಈ ನೀರನ್ನ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಈ ನೀರು ಕುದಿಯೋದ್ರಿಂದ ಬೇಗ ಬಿರಿಯಾನಿ ಆಗುತ್ತೆ. ಈಗ ಚೆನ್ನಾಗಿ ಫ್ರೈ ಆಗಿದೆ ಮಸಾಲೆ. ಅದ್ರ ಜೊತೆಗೆ ಸ್ವಲ್ಪ ಫ್ಯಾಟ್ ಆ್ಯಡ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನಾವಿಲ್ಲಿ ಹಸಿ ಮಸಾಲೆಯಲ್ಲಿ ಬೇಯಿಸಿರೋಂಥ ಮಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೊದಲೇ 1 ವಿಸಲ್ ಕೂಗಿಸಿಟ್ಕೊಬೇಕು ಮಟನ್ನು. ಈಗ ಕುದ್ದಿರೋ ಅಂಥ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಮೊಸರು ಕೂಡ ಹಾಕ್ಕೊತಾ ಇದ್ದೀನಿ. 1 ಫುಲ್ ಲೆಮನ್ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಅಕ್ಕಿ ನೀಟಾಗಿ ವಾಶ್ ಮಾಡ್ಕೊಂಡು ಹಾಕೊಂಡ್ಬಿಡೋಣ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಇಲ್ಲಿ ನಾವು 3/4 ಭಾಗದಷ್ಟು ಅನ್ನ ಬೇಯಿಸ್ಕೊಳ್ಳೋಣ. ಇನ್ನು 1/4 ಭಾಗದಷ್ಟು ನಾವು ದಮ್ ಕಟ್ತೀವಲ್ಲ, ಆವಾಗ ಫೈನಲಾಗಿ ಬಿರಿಯಾನಿ ಫಿನಿಶಿಂಗ್ ಬರುತ್ತೆ. ಈಗ ತವಾ ಇಡ್ತಾಯಿದ್ದೀನಿ. ಇದು 5 ಫ್ಲೇಮಲ್ಲೇ ಇರಲಿ. ಬಿರಿಯಾನಿ ಪಾತ್ರೆ ಇಟ್ಕೊಂಡು ಲೋ ಫ್ಲೇಮ್ ಮಾಡ್ಕೊಳ್ಳೋಣ. ಈಗ ಬಿರಿಯಾನಿ ಪಾತ್ರೆ ಇಡ್ತಾಯಿದ್ದೀನಿ. ಇದ್ರ ಮೇಲೆ ಏನಾದರೂ ಭಾರವಾಗಿರೋಂಥದ್ದು ಇಡಬೇಕು. ನಾನು ಇಲ್ಲೊಂದು ತಪ್ಪಲಿ ವಾಟರ್ ಇಟ್ಟಿದ್ದೀನಿ. ಈಗ ನಾವು ಒಂದು 15 ಮಿನಿಟ್ ಬಿಟ್ಟ ಮೇಲೆ ನೋಡಿ ಬಿರಿಯಾನಿ ತುಂಬ ಟೇಸ್ಟಿಯಾಗಿದೆ. ನೋಡಿ ಫೈನಲಾಗಿ ಬಿರಿಯಾನಿ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿದೆ. ಒಂದು ಸಲ ಟ್ರೈ ಮಾಡಿ. ಪಕ್ಕ ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.